ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಜಾಮಿಯಾ ಮಸೀದಿ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಶಾದಿ ಮಹಲ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ, ಹೋಬಳಿ ಮಟ್ಟದ ಸಮುದಾಯದ ಸಮಾವೇಶ ಹಾಗೂ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳ ಪುರಸ್ಕಾರ ಕಾರ್ಯಕ್ರಮವನ್ನ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು, ಹೊಸೂರು ಹೋಬಳಿ ಕೇಂದ್ರವಾಗಿದ್ದು ಮುಸ್ಲಿಂ ಸಮುದಾಯದವರು ಅಧಿಕ ಸಂಖ್ಯೆಯಲ್ಲಿದ್ದಾರೆ. ಆದರೆ ಒಂದು ಸಮುದಾಯ ಭವನವಿಲ್ಲದ ಕಾರಣ ಶುಭ ಕಾರ್ಯಗಳಿಗೆ ಖಾಸಗಿ ಕಲ್ಯಾಣ ಮಂಟಪ ಅಥವಾ ತಮ್ಮ ಮನೆಯ ಸಮೀಪ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಾಗಿತ್ತು. ಆದ್ದರಿಂದ ಇಲ್ಲಿ ಸಮುದಾಯ ಭವನ ನಿರ್ಮಿಸಬೇಕು ಎಂಬುದು ಸಮುದಾಯದವರ ದಶಕಗಳ ಬೇಡಿಕೆಯಾಗಿತ್ತು. ಈ ಬಗ್ಗೆ ಮುಖ್ಯಮಂತ್ರಿ ಗಮನಕ್ಕೆ ತಂದಾಗ ಅವರು ತಮ್ಮ ನಿಧಿಯಲ್ಲಿ 40 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಗೊಳಿಸಿದ್ದಾರೆ. ನಿಗದಿತ ಸಮಯದಲ್ಲಿ ಸುಸಜ್ಜಿತ ಮತ್ತು ಗುಣಮಟ್ಟದ ಕಟ್ಟಡ ನಿರ್ಮಿಸಲು ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಎಂದರು. ನಿಮ್ಮ ಜೊತೆ ನಾನು ಇದ್ದೇ ಇರ್ತೀನಿ. ನಿಮ್ಮ ಒಂದು ಕಟ್ಟಡವನ್ನ ಶ್ರೇಷ್ಠವಾದ ಕಾರ್ಯಕ್ಕೆ ನೀವು ಏನು ಇವತ್ತು ಶಂಕುಸ್ಥಾಪನೆ ಮಾಡಿದಿರಿ, ಇದು ಮುಗಿಯವರೆಗೂ ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಶ್ರೇಷ್ಠವಾದ ಭಾವನೆ, ನಿಸ್ವಾರ್ಥವಾದ ಭಾವನೆ ಏನಿದೆ ಅದು ನನ್ನ ಮನವರಿಕೆಯಾಗಿದೆ. ನಾನು ಬೇರೆಯವರಾಗಿದ್ರೆ ಅಷ್ಟು ಏಕಾಕಿ ಮನಸ್ಸು ಕೊಡ್ತಿರಲಿಲ್ಲ. ಏನಪ್ಪ ಇದನ್ನ ಮಾಡಿದ್ರೆ ಏನು ಮಾಡ್ತಾರೋ, ಅರ್ಧಂಬರ್ಧ ನಿಲ್ಲಿಸಿ ಎಲ್ಲಿ ಕೆಟ್ಟ ಹೆಸರು ಬರ್ತದೋ ಅಂತ. ಆದರೆ ಇದು ಕೈ ಹಾಕಿರೋಂಥವ್ರು ಬಹಳಷ್ಟು ಗಣ್ಯ ವ್ಯಕ್ತಿಗಳು, ಶ್ರೇಷ್ಠ ವ್ಯಕ್ತಿ, ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ಭಾವನೆ, ಸಮಾಜ ಸೇವೆ ಮಾಡೋ ಭಾವನೆ ಇರುವಂತವರು ಇದು ಕೈ ಹಾಕಿರೋದ್ರಿಂದ ಇದು ಖಂಡಿತವಾಗುವೆ ಲೀಲಾಜಾಲವಾಗಿ ಕಟ್ಟಡ ಮುಗೀತದೆ. ಅದ್ರ ಜೊತೆ ನಾನು ಇರ್ತೀನಿ ಅನ್ನೋ ಒಂದು ಮಾತನ್ನು ನಿಮ್ಮ ಭರವಸೆ ಸಮಾಜಕ್ಕೆ ಕೊಡ್ತೀನಿ. ಇನ್ನು ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಪುರಸ್ಕರಿಸುತ್ತಿರುವುದರಿಂದ ಇನ್ನೊಬ್ಬರಿಗೆ ಸಾಧನೆಯ ಪ್ರೇರಣೆಯಾಗಲಿದೆ. ಸಮುದಾಯದವರು ಯಾವುದೇ ಕಾರಣಕ್ಕೂ ತಮ್ಮ ಮಕ್ಕಳ ಶಿಕ್ಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಬಾರದು ಎಂದ ಶಾಸಕರು ಸರ್ಕಾರದ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಎಂದರು. ನಾಲೆಡ್ಜ್ ಇಸ್ ಪವರ್ ಅಂತ. ವಿದ್ಯೆ ಅನ್ನೋದು ಒಂದು ಆಸ್ತಿ. ನಿಮ್ಮ ಯಾವ ಆಸ್ತಿ ಬೇಕಾದ್ರೆ ಕಿತ್ಕೋಬಹುದು, ವಿದ್ಯೆಯನ್ನ ಆಸ್ತಿನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಲಿ. ಒಳ್ಳೆ ವಿದ್ಯಾಭ್ಯಾಸ ಮಾಡಿದಾಗ ದೇಶದ ಸತ್ಪ್ರಜೆಗಳಾಗ್ತಾರೆ, ದೇಶದ ಅಭಿವೃದ್ಧಿಗೆ ಅವರು ಶ್ರಮಿಸ್ತಾರೆ ಅನ್ನೋ ದೃಷ್ಟಿಯಿಂದ ವಿದ್ಯೆಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟು ಫ್ರೀ ಬಸ್ ಪಾಸ್ ಮಾಡಿಕೊಡೋದಿರ್ಬೋದು, ಫ್ರೀಯಾಗಿ ಎಕ್ಸರ್ಸೈಸ್ ಬುಕ್ಗಳನ್ನು ವರ್ಷ ಕೊಡೋದಿರ್ಬೋದು, ಹೀಗೆ ಅನೇಕ ಶಾಲಾ ಕಟ್ಟಡಗಳನ್ನ ಕಟ್ಟಿಸ್ಕೊಡೋದಿರ್ಬೋದು, ಅನೇಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಸಮುದಾಯಕ್ಕೂ ನನ್ನ ವಿನಂತಿ ಇಷ್ಟೇನೆ, ನಿಮ್ಮ ಸಮುದಾಯದಲ್ಲಿ ಅಕ್ಷರತೆ ಸ್ವಲ್ಪ ಕಡಿಮೆ. ಅದರಿಂದ ನಾನು ಕೇಳ್ತಾ ಇರೋದು ಇಷ್ಟೇನೆ, ನೀವು ಪ್ರತಿಯೊಬ್ಬರು ಫ್ಯಾಮಿಲಿಯಲ್ಲಿ ಎಷ್ಟೇ ಕಷ್ಟ ಇರಲಿ ಮುಖ್ಯ ವಾಹಿನಿಗೆ ಬರಬೇಕು. ಅದಕ್ಕೋಸ್ಕರ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಇದ್ದೀವಿ. ವಿದ್ಯೆ ಕಲಿಬೇಕು ಅಂತ ಅವ್ರು ಹೇಳಿದ್ದು 100% ಸತ್ಯ. ನಿಮ್ಮ ಸಮುದಾಯದಲ್ಲಿ ಎಷ್ಟೇ ಕಷ್ಟ ಇರಲಿ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಅಟ್ಲೀಸ್ಟ್ PUC ಮಾಡಿಸಿ ಡಿಗ್ರಿ ಮಾಡಿಸಲೇಬೇಕು. ಹಂಗೆ ಮಾಡಿಸಿದಾಗ ಮಾತ್ರ ಈ ಸಮುದಾಯ ಮುಂದಕ್ಕೆ ಬರಕ್ಕೆ ಸಾಧ್ಯ. ಏನೋ ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ಫಿರೋಜ್ ಮಹಮ್ಮದ್, ಜಾಮಿಯಾ ಮಸೀದಿ ಕಮಿಟಿ ಅಧ್ಯಕ್ಷ ಶಫೀವುಲ್ಲಾ, ಕಾರ್ಯದರ್ಶಿ ನಯಾಜ್ ಅಹಮದ್, ವೃತ್ತ ನಿರೀಕ್ಷಕ ಫಾರೂಕ್ ಬಾಷಾಜಿ, ಮುಖಂಡರಾದ ಅಬ್ದುಲ್ಲಾ, ಸದಸ್ಯರು ಹಾಗೂ ಸಮುದಾಯದ ಮುಖಂಡರು ಭಾಗವಹಿಸಿದ್ರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.